ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕಲ್ಲೋಳಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ನಾವು ಬಂದಿದ್ದೇವೆ. ಇಲ್ಲಿ ವಾರ್ಷಿಕ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಹಬ್ಬವನ್ನು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಒಂದು ಕೂಟದಲ್ಲಿ ಅದು ನೆರವೇರ್ತಾ ಇದೆ. ನಮ್ಮ ಶಾಲೆಯಲ್ಲಿ ಇವತ್ತು ಸಾಂಸ್ಕೃತಿಕ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ವಿ. ಕಲ್ಚರಲ್ ಫೆಸ್ಟ್ ಅಂತೇಳಿ ಸಂಸ್ಕೃತಿ 2026 ಅನ್ನುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಮೊದಲನೇದಾಗಿ ಈ ಕಾರ್ಯಕ್ರಮದಲ್ಲಿ ಬೀಸುಕಲ್ಲು ಹಾಡು. ಅಜ್ಜಿ ಇಷ್ಟೆಲ್ಲ ತಿರ್ಗಿಸು ಬದ್ಲಿ ಗ್ರೈಂಡರ್ ಹಾಕಿರ 10 ನಿಮಿಷ ಮುಗಿತೈತ್ಲ್ಯಾ. ಯವ್ವ ನಿಮ್ ಸಿಟ್ಯಾನವ್ರ ಕೈಯಾಗ ಎಲ್ಲ ಹಿಟ್ಟು ಸುಟ್ಟು ಬರ್ತೈತಿ. ಈ ಕಲ್ಲಾಗಿಂತಿದ್ದ ರುಚಿ ನೋಡವ. ಅದು ಕರೆನ. ಆದ್ರೂ ಎಷ್ಟಂತ ಬೀಸ್ಕೋತ ಕುಂದ್ರೋದು ಬ್ಯಾಸ್ರ ಆಕೈತಪ್ಪ. ಅದಕ್ಕ ಹಾಡ ಹಾಡ್ತೀವ ತಂಗಿ. ಹಾಡ ಯಾಕ ನಿಮ್ಮ ಅಪ್ಪ ಹಿಡಿಯೋ ತೋರ್ಸಿಲ್ಲ? ನೀ ಹಾಡಿದ್ನ್ಯಾ? ಓ ಆಗ ಹಾ ಅಜ್ಜಿ ನಾನು ನೋಡಿ ನಂಗೂ ಬರ್ತೈತದ. ಮತ್ತ ಸುರು ಹಚ್ಕೊಂಡು ಬಾವ. ಹಾ ಶುರು ಮಾಡೋಣ ಅಜ್ಜಿ. ಕಲ್ಲಮ್ಮ ಮಾತಾಯಿ ಮಲ್ಲಮ್ಮ ರಾಗಿಯ ಜಲ್ಲ ಜಲ್ಲನೆ ಉದುರಮ್ಮ. ಕಲ್ಲಮ್ಮ ಮಾತಾಯಿ ಮಲ್ಲಮ್ಮ ರಾಗಿಯ ಜಲ್ಲ ಜಲ್ಲನೆ ಉದುರಮ್ಮ. ಜಲ್ಲ ಜಲ್ಲನೆ ಉದುರಮ್ಮ ನಾ ನಿನಗೆ ಬೆಲ್ಲದ ರುದಿಯ ಬೆಳಗೇನ. ಜಲ್ಲ ಜಲ್ಲನೆ ಉದುರಮ್ಮ ನಾ ನಿನಗೆ ಬೆಲ್ಲದ ರುದಿಯ ಬೆಳಗೇನ. ಅಂದುಳ್ಳ ಅಡಿಗಲ್ಲ ಚಂದುಳ್ಳ ಮೇಗಲ್ಲ ಚಂದ್ರಮತಿಯಂಬ ಹಿಡಿಗೂಟ. ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಚಂದ್ರಮತಿಯಂಬ ಹಿಡಿಗೂಟ. ಚಂದ್ರಮತಿಯಂಬ ಹಿಡಿಗೂಟ ಹಿಡಕೊಂಡ ತಂದೆ ತಾಯಿಗಳ ನೆನದೇನ. ಚಂದ್ರಮತಿಯಂಬ ಹಿಡಿಗೂಟ ಹಿಡ್ಕೊಂಡು ತಂದೆ ತಾಯಿಗಳ ನೆನದೇನ. ಕಲ್ಲಮ್ಮ ಮಾತಾಯಿ ಮಲ್ಲಮ್ಮ ರಾಗಿಯ ಜಲ್ಲ ಜಲ್ಲನೆ ಉದುರಮ್ಮ. ಜಲ್ಲ ಜಲ್ಲನೆ ಉದುರಮ್ಮ ನಾ ನಿನಗೆ ಬೆಲ್ಲದ ರುದಿಯ ಬೆಳಗೇನ. ಮಗ ಬರಲಿ ಕಲ್ಲು ಕೊಟ್ಟವಾರೆ ಎಲ್ಲ ಬರಲಿ ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ. ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ ಆ ಮನೆಗೆ ಮಲ್ಲಿಗೆ ಮುಡಿಯೋ ಸಸಿ ಬರಲಿ. ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ ಆ ಮನೆಗೆ ಮಲ್ಲಿಗೆ ಮುಡಿಯೋ ಸಸಿ ಬರಲಿ. ರಾಗಿಯು ಮುಗಿದವ ರಾಜನ್ನ ಹೆಚ್ಚಾವ ನಾನ್ ಹಿಡಿದ ಕೆಲಸ ಬದಗ್ಯಾವ.
ನೀರಿಗೆ ಹೊನ್ನ ಮಳಗರದ ಬೆಳಗ್ಗೆ ನೆನೆನ ಬಾಳಲೋಚನ ಜೋಳಿಗೆ ಹೊನ್ನ ಮಳಗರದ ಕೈಲಾಸ ದೇವ ಮಲ್ಲಯ್ಯನ ನೆನದೇನ ನಾನಲ್ಲಿ ಬಿತ್ತಿ ಬೆಳೆಯಲಿ ನಾನಲ್ಲಿ ಬಿತ್ತಿ ಬೆಳೆಯಲಿ ನಿನ್ನ ನಾಮ ನಾಲಿಗೆ ಮೇಲೆ ಬೆಳೆದೇನೋ ನಾನಲ್ಲಿ ಬಿತ್ತಿ ಬೆಳೆಯಲಿ ನಿನ್ನ ನಾಮ ನಾಲಿಗೆ ಮೇಲೆ ಬೆಳೆದೇನೋ ನಾಲಿಗೆ ಮೇಲೆ ಬೆಳೆದೇನೋ ನಾಲಿಗೆ ಮೇಲೆ ಬೆಳೆದೇನೋ ಕಲ್ಲಮ್ಮ ಮಾತಾಯಿ ಮಲ್ಲಮ್ಮ ರಾಗಿಯ ಜಲ್ಲ ಜಲ್ಲನೆ ಉದುರಮ್ಮ ಕಲ್ಲಮ್ಮ ಮಾತಾಯಿ ಮಲ್ಲಮ್ಮ ರಾಗಿಯ ಜಲ್ಲ ಜಲ್ಲನೆ ಉದುರಮ್ಮ ಜಲ್ಲ ಜಲ್ಲನೆ ಉದುರಮ್ಮ ನಿನಗೆ ಬೆಲ್ಲ ದಾರುತಿಯ ಬೆಳಗೇನ ಜಲ್ಲ ಜಲ್ಲನೆ ಉದುರಮ್ಮ ನಿನಗೆ ಬೆಲ್ಲ ದಾರುತಿಯ ಬೆಳಗೇನ ಬೆಲ್ಲ ದಾರುತಿಯ ಬೆಳಗೇನ ಬೆಲ್ಲ ದಾರುತಿಯ ಬೆಳಗೇನ ದಾರುತಿಯ ಬೆಳಗೇನ ಬರ್ಯವ್ವ ಬರ್ರಿ ಹೊತ್ತ ಮೀರಿ ಹೊಂಟೈತಿ ಒಳಕಲ್ ಪೂಜೆ ಶುರು ಮಾಡೋನು ಸೂಯಿ ಸೂಯಿ ಸುವಾಲೆ ಸೂಯಿ ಸೂಯಿ ಸುವಾಲೆ ಒಳಕಲ್ ಪೂಜೆಗೆ ಬರಬೇಕೆಲ್ಲರೂ ಒಳಕಲ್ ಪೂಜೆಗೆ ಬರಬೇಕೆಲ್ಲರೂ ಹೊಸ ಹೊಸ ಸೀರೆಯ ಉಡಬೇಕ್ರವ್ವ
ಸೋಮ. ಯಾಕ ಹೆಣ್ಮಕ್ಳದ ಕಾರ್ಯ ಮಾಡಕ ಬಾಳ ಚಂದ ಇಲ್ರಿ. ಹೌದವ ಬಾಳ ಚಂದ ಐತಿ. ಅದ್ರ ಬಗ್ಗೆ ಹಾಡಿರ್ಬೇಕಲ್ರಿ ನಿಮ್ ಹತ್ರ. ಹೌದು ಬಾಳ ಚಂದ ಚಂದ ಹಾಡದವು. ಹಂಗಾರ ಕರ್ನಾಟಕ ಸೊಬ್ಗಿಂದ ಒಂದ್ ಹಾಡುನ್ರಿ. ಹಾ ಹಾಡುನ್ರಲ್ಲ. ಸೀರಟ್ಟಿ ಊರಿಗೆ ಹೋಗ್ಯಾರ, ಈ ಅಕ್ಕ ಸೀರೆ ಅಂಗಡಿಗೆ ಹೋಗ್ಯಾರ. ಸೀರಟ್ಟಿ ಊರಿಗೆ ಹೋಗ್ಯಾರ, ಈ ಅಕ್ಕ ಸೀರೆ ಅಂಗಡಿಗೆ ಹೋಗ್ಯಾರ. ಸೀರಟ್ಟಿ ಊರಿಗೆ ಹೋಗಿ ಸೀರಿ ಅಂಗಡಿಗೆ ಹೋಗಿ ಸೀರಿ ತಂದಾರ ಮಗಳಿಗೆ. ಈ ಅಕ್ಕ ಸೀರಿ ತಂದಾರ ಮಗಳಿಗೆ. ಏ ಅಕ್ಕ ಸೀರಿ ತಂದಾರ ಮಗಳಿಗೆ. ಸೀರಿ ತಂದಾರ ಮಗಳಿಗೆ. ಸೀರಿ ತಂದಾರ ಮಗಳಿಗೆ. ಅಕ್ಕ ಸಿರಿದೇನ ಚವಕಾಶ. ಈ ಅಕ್ಕ ಸಿರಿದೇನ ಚವಕಾಶ. ಅಕ್ಕ ಸಿರಿದೇನ ಚವಕಾಶ. ಅಕ್ಕ ಸಿರಿದೇನ ಚವಕಾಶ. ತೊಗಲಾದ ಸೋಮೇಶ್ವರ ಸೋಬಾನ್ ಮಾಡ್ಯಾರ ಮಗಳಿಗೆ. ಏ ಅಕ್ಕ ಸೋಬಾನ್ ಮಾಡ್ಯಾರ ಮಗಳಿಗೆ. ಏ ಅಕ್ಕ ಸೋಬಾನ್ ಮಾಡ್ಯಾರ ಮಗಳಿಗೆ. ಏ ಅಕ್ಕ ಸೋಬಾನ್ ಮಾಡ್ಯಾರ ತಂದಾರ ಮಗಳಿಗೆ. ಕುಬ್ಸ ತಂದಾರ ಮಗಳಿಗೆ. ಅಕ್ಕ ಕುಬ್ಸದೇನ ಚವಕಾಶ. ಪಾರ್ವತಿ ಪರಮೇಶ್ವರ ಸೊಗಲಾದ ಸೋಮೇಶ್ವರ ಸೋಬಾನ್ ಮಾಡ್ಯಾರ ಮಗಳಿಗೆ. ಏ ಅಕ್ಕ ಸೋಬಾನ್ ಮಾಡ್ಯಾರ ಮಗಳಿಗೆ. ಏ ಅಕ್ಕ ಸೋಬಾನ್ ಮಾಡ್ಯಾರ ಮಗಳಿಗೆ. ಏ ಅಕ್ಕ ಸೋಬಾನ್ ಮಾಡ್ಯಾರ ಮಗಳಿಗೆ. ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನಿ ಬ್ಯಾರೇತಿ. 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 ಬಣ್ಣದ ಮನಿಯ ಕಟ್ಟಿಸಿದೆ ಜೋರ, ಸ್ಥಿರವಾಗಿ ನಿನಗ ಉಳಿಲಿಲ್ಲ ಪೂರ. ಬಣ್ಣದ ಮನಿಯ ಕಟ್ಟಿಸಿದೆ ಪೂರ, ಸ್ಥಿರವಾಗಿ. ನಾನು ಈಗ ಒಂದು ಹಲೋ ಮಿಮಿಕ್ರಿ ಮಾಡ್ತೇನೆ. ಮೊದಲಿಗೆ ಡ್ರೋ ಮಾಡ್ತೀನಿ. ಡ್ರೋನ್ ಹೆಂಗಂದ್ರೆ ಆಮೇಲೆ ಕಾಯಿಗೆ ಹೆಂಗೆ ಓದಿರ್ತೈತಿ ಅಂದ್ರೆ ಆಮೇಲೆ ನರಿ ಹೆಂಗೆ ಓದಿರ್ತೈತಿ ಹೆಲಿಕಾಪ್ಟರ್ ಹೆಂಗೆ ಓದಿರ್ತೈತಿ ಅಂದ್ರೆ ಆಮೇಲೆ ಇದು ಕಾರ್ಗಡೆ ಕೈಯಾಗ ಬಟನ್ ಲಾಕ್ ಮಾಡ್ತನಾಗ ಹಿಂಗದು ಹೆಂಗ್ ಮಾಡ್ತೈತೆ ಅಂದ್ರೆ ಆಮೇಲೆ ರಿವರ್ಸ್ ಬಿಡ್ತನ ಹೆಂಗ್ ಮಾಡ್ತೈತ್ರೆ ಆಮೇಲೆ ನಾಯಿ ಮೇರಿ ಇರ್ತಾವ. ನಾಯಿ ಮೇರಿ ಇಟ್ಟಿಟ್ಟ ಇರ್ತಾವಲ್ಲ ಹಂಗ ಬೊಗಳ್ತಾನ. ಆಮೇಲೆ ಈಗ ಮೊದ್ಲ ಆಗಿನ ಕಾಲದಾಗ 5 ಗಂಟೆಗೆ ಹುಂಚ್ ಉದುರ್ತಿದ್ವು. ಅವ್ರು ಹೆಂಗೆ ಉದುರ್ತಾವಂದ್ರೆ ಈಗೇನು ಕಡಿಮೆ ಆಗ್ಬೇಡ, ಆದ್ರೆ ಅವ್ರು ಹೆಂಗೆ ಉದುರ್ತಿದ್ವು ಅಂದ್ರೆ ಆಮೇಲೆ ಇವ ಜೀಟಿನ ಇರ್ತಾವ ಇಟ್ಟಿಟ್ಟ ಬಿಳಿ ಕುಲ್ಲು ಅವು ಹೆಂಗೆ ಉದುರ್ತಾವ ಅಂದ್ರೆ ಲ್ಯಾಬ ದೊಡ್ಡ ಲ್ಯಾಬ. ಆಮೇಲೆ ಸೈರನ್ ಆಮೇಲೆ ಸಣ್ಣ ಮಗು ಹತ್ತಿರ್ತಾವ. ಅವ್ ಹೆಂಗಾರ
ಬರ್ತೈತೆ ಗಾಡಿ ಕೊಡ್ಸಂದಾಗ. ಅವಾಗ ಅದು ಹೆಂಗೆ ಮಾಡ್ತಿರ್ತೇವೆ ಅಂದ್ರೆ ಮಮ್ಮಿ ಗಾಡಿ ನಂಗೆ ಗಾಡಿ ಬೇಕಾದ್ರೆ ಬೇಕ. ಸೃಷ್ಟಿ ಪ್ರೀತಿ ಕೀರ್ತಿ ಈಗ ಕ್ಲಾಸ್ನಲ್ಲೇ ರಂಗೋಲಿ ಸ್ಪರ್ಧೆ ಆಗಿರ್ಬೋದು ಅಥವಾ ಇನ್ನಿತರ ಒಂದು ಜಾನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಕೃತಿಗಳಾಗಿರ್ಬೋದು, ಆಮೇಲೆ ಸೈನ್ಸ್ ಎಕ್ಸಿಬಿಷನ್ ಆಗಿರ್ಬೋದು, ಇನ್ನಿತರ ಅನೇಕ ಒಂದು ಕಾರ್ಯಕ್ರಮಗಳನ್ನ ವಿದ್ಯಾರ್ಥಿಗಳು ಇಲ್ಲಿ ನೆರವೇರಿಸ್ತಾ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡಿಸುವಂಥ ಅವರು ಯಾವ್ಯಾವ ಒಂದು ಪ್ರಕ್ರಿಯೆಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ಈಗ ನೋಡ್ತಾ ಹೋಗೋಣ.
consists of boiler building, turbine building, transmission, lights, lines and consuming unit, cooler, tower and homes and passes turbine rotates and current produces this current passes to the streets and myself Abhishek Magaji from 7th class in MDRS Kalori. I made a working model of Go Green City. This is a Go Green City. Here there is a solar panel plant which helps the city to produce electricity for its daily use. This is a windmill plant which helps to produce electricity by the power of wind. And this is a school where the student can learn with further electricity. This is the hospital and this is a rooftop solar plant. This is the rainwater harvesting system which can reuse the waste rainwater and use it for farm and daily uses. This is a solar powered vehicle charging point which uses solar power to charge the electric vehicles. These are solar powered street light which can be on by automatic sensor. And this is the rooftop solar plant in which there are solar panels and solar water heater for daily usage. This is the biogas plant in which we can add waste manure and produce gas for daily usage. Ramesh Usmani, myself Ganesh Patil, myself Danish Renwar. This is the model of generate electricity through factory waste. Firstly, the factory waste water come to the water purification methods. Then this water lastly come to slope. Then this the factory wastewater come to the purification methods. Firstly, sand stage and grass stage and bottom stage. The water comes to the lastly slope. Then we connect the turbine. Turbine is rotated, and this will generate electricity, and the city will be flow. Myself Sukanya Bori, I am studying in 10th class. This is the model of the functions of the lungs. Myself Shabanada, I am studying in 10th class. Myself Sukanya Bori, I am studying in 10th class. This is the model of the functions of the lungs. When we breathe in, we lift our ribs and flatten our diaphragm, and then our chest cavity becomes larger. As a result, the air passes into the lungs and fill it, the alveoli expanded. The oxygen is transferred to the all cells of the body, and carbon dioxide is taken from the all body parts. During the breathing cycle, lungs contains the residual volume of air, and it gives the sufficient time for the oxygen absorption and carbon dioxide to be released. ఎలా ఉపమానం
ಈ ಒಂದು ಕಲ್ಲೋಳಿಯ ಒಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಪಠ್ಯದ ಜೊತೆಗೆ ಸಹಪಠ್ಯ ಚಟುವಟಿಕೆಗಳನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ವಾರ್ಷಿಕ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಹಬ್ಬವನ್ನು ಇಲ್ಲಿಯ ಶಿಕ್ಷಕರು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ತಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಮಕ್ಕಳು ವಾಲಿಬಾಲ್ಗಳನ್ನ ಆಡ್ತಾ ಇದ್ದಾರೆ, ವಾಲಿಬಾಲ್ ಆಟವನ್ನು ಆಡ್ತಾ ಇದ್ದಾರೆ. ಬೆಳಗ್ಗೆನೇ ತಾನೇ ಸಾಂಸ್ಕೃತಿಕ ಚಟುವಟಿಕೆಗಳಾಗಿರ್ಬೋದು, ಇನ್ನಿತರ ಒಂದು ಚಟುವಟಿಕೆಗಳು ಅಲ್ಲಿ ನಡೀತವೆ. ಸೈನ್ಸ್ ಎಕ್ಸಿಬಿಷನ್ ಆಗಿರ್ಬೋದು, ಅನೇಕ ಒಂದು ಕಾರ್ಯಕ್ರಮಗಳನ್ನ ಶಿಕ್ಷಕರು ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ಆ ಒಂದು ವಿದ್ಯಾರ್ಥಿಗಳಿಗೆ ಒಂದು ಪೂರಕವಾಗಿ ಇಲ್ಲಿ ಕುಳಿತಂಥ ಒಂದು ವಿದ್ಯಾರ್ಥಿನಿಯರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಪ್ರೋತ್ಸಾಹವನ್ನು ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಿರ್ತಕ್ಕಂಥದ್ದು. ಇಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದಾರೆ ಇಲ್ಲಿ ಅಂತ ಸಿಬ್ಬಂದಿ ಎನ್ನುವುದು. ಬನ್ನಿ ಈ ಕುರಿತಂತೆ ಇಲ್ಲಿಯ ಪ್ರಾಂಶುಪಾಲರನ್ನು ನಾವು ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡೋಣ. 2025-26ನೇ ಸಾಲಿನ ಒಂದು ವಾರ್ಷಿಕ ಕ್ರೀಡಾಕೂಟ, ಅದೇ ರೀತಿ ನಾವು ಪ್ರತಿ ವರ್ಷದಂತೆ ಒಂದು ಸಾಂಸ್ಕೃತಿಕ ಹಬ್ಬ ಅಂತೇಳಿ ಆಚರಿಸ್ತಾ ಇದ್ದೀವಿ. ಒಂದು ಕ್ರೀಡಾಕೂಟ ಅಂದರೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರ್ತದೆ ಅಂತ ಆ ಅಂಶವಾಗಿ ನಾವು ದಿನನಿತ್ಯ ನಾವು ಆಟೋಟಗಳನ್ನು ನಾವಿಲ್ಲಿ ಹಮ್ಮಿಕೊಳ್ತಾ ಬಂದಿದ್ದೀವಿ. ಅದರ ಅಂಗವಾಗಿ ಒಂದು ವಾರ್ಷಿಕ ಕ್ರೀಡಾಕೂಟ ಇವತ್ತು ಜರುಗ್ತಾ ಇದೆ ಸರ್. ಅದೇ ರೀತಿ ನಾವು ಮುಂಜಾನೆಯಿಂದ ನಾವು ಸಾಂಸ್ಕೃತಿಕ ಹಬ್ಬ ಅಂತ ಮಾಡಿದ್ದೀವಿ. ಯಾಕಂದರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಜಾನಪದ ಕಲೆ ಅದು ಮಾಸಿ ಹೋಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಅದನ್ನು ನಾವು ಪ್ರೇರೇಪಿಸಲು ನಮ್ಮ ವಿದ್ಯಾರ್ಥಿಗಳಲ್ಲಿ ನಾವು ಮುಂಜಾನೆಯಿಂದ ಬೀಸುಕಲ್ಲ ಪದ, ಒಳಕಲ್ ಪದ, ಆಮೇಲೆ ಸೋಬಾಣಿ ಪದ, ಅದೇ ರೀತಿ ಡೊಳ್ಳಿನ ಪದ, ಆಮೇಲೆ ನಾವು ಮುಂತಾದ ಇಂಥವು ನಾವು ಇವತ್ತು ಜಾನಪದ ಕಲೆಗಳನ್ನು ಕುರಿತು ವಿದ್ಯಾರ್ಥಿಗಳು ತಮ್ಮ ಹಾಡಿನ ಮೂಲಕ ಇವತ್ತು ವ್ಯಕ್ತಪಡಿಸಿದರು. ಅದೇ ರೀತಿ ನೃತ್ಯ, ರಸಪ್ರಶ್ನೆ ಇರ್ಬೋದು, ಹರಟೆ ಅಂತ ಕಾರ್ಯಕ್ರಮ ಇರ್ಬೋದು, ಇನ್ನಿತರ ಇಂಥವು ಹಲವಾರು ನಾವು ಚಟುವಟಿಕೆಗಳನ್ನ ಇವತ್ತು ಹಮ್ಮಿಕೊಂಡಿದ್ದೀವಿ ಸರ್. ವಿದ್ಯಾರ್ಥಿಗಳನ್ನ ಸಕ್ರಿಯವಾಗಿ ಪಾಲ್ಗೊಳ್ಳಲಿಕ್ಕೆ ನೀವು ಮಾಡಿದಂಥ ಪ್ರೋತ್ಸಾಹ ಯಾವ ರೀತಿಯಾಗಿತ್ತು ಸರ್? ಸರ್ ಅದು ನಾವು ಒಂದು ಈ ವಿಶೇಷವೆಂದರೆ ನಮ್ಮ ಕಲ್ಲೋಳಿ ವಸತಿ ಶಾಲೆಯ ಒಂದು ಟೀಮ್ ವರ್ಕ್ ಸರ್ ಭಾಳ. ಯಾಕಂದರೆ ಇಲ್ಲಿ ನಮ್ಮ ಎಲ್ಲ ಸಹಶಿಕ್ಷಕರು ಅಥವಾ ನಮ್ಮ ಬೋಧಕೇತರ ಎಲ್ಲ ಸಿಬ್ಬಂದಿ ವರ್ಗದವರು ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸರ್. ಆ ಒಂದು ಒಕ್ಕಟ್ಟಿನ ಒಂದು ಕಾರ್ಯದ ಫಲವಾಗಿ ಈ ನಮ್ಮ ವಸತಿ ಶಾಲೆಯಲ್ಲಿ ಇಂಥ ಕಾರ್ಯಕ್ರಮಗಳು ಜರುಗಲಿಕ್ಕೆ ಕಾರಣವಾಗಿದ್ದಾವೆ ಸರ್. ಧನ್ಯವಾದ. ಈ ರೀತಿಯಾದಂತಹ ಒಂದು ಮಾಹಿತಿಯನ್ನು ನಮ್ಮ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರು ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ MK ಸಪ್ತಸಾಗರ, ಫ್ರೀಡಮ್ TV, ಬೆಳಗಾವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ TV ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.